ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಲವು ವೃತ್ತಿಪರ ಕೋರ್ಸುಗಳಿಗೆ ಈಗಾಗಲೇ ನಾವು 3ನೇ ಸುತ್ತಿನ ಫಲಿತಾಂಶವನ್ನ ಪ್ರಕಟಿಸಿ ಪ್ರವೇಶ ಪ್ರಕ್ರಿಯೆ ಸಹ ಮುಕ್ತಾಯ ಆಗಿದೆ. ಈಗ ನಮ್ಮ ಮುಂದೆ ನೀಟ್ ರ್ಯಾಂಕ್ ಆಧರಿಸಿ ಏನ್ ನಾವು ಸೀಟ್ ಹಂಚಿಕೆ ಮಾಡ್ತೀವಿ, ಡೆಂಟಲ್ ಮತ್ತು ಮೆಡಿಕಲ್ ಗೆ ಸಂಬಂಧಪಟ್ಟಂತೆ 2ನೇ ಸುತ್ತಿನ ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ನಾವು ಆಯುಷ್ಗೆ ಸಂಬಂಧಪಟ್ಟಂತೆ ಅದು ಕೆಲವು ಕಾಲೇಜಿಗೆ 2ನೇ ಸುತ್ತು, ಕೆಲವು ಕಾಲೇಜಿಗೆ 3ನೇ ಸುತ್ತು. ಅದೇನೇ ಇರ್ಲಿ, ತಮ್ಗೆಲ್ಲ ಗೊತ್ತಿರುವಂತೆ ನಾವೀಗ ನೀಟ್ ರ್ಯಾಂಕ್ ಆಧರಿಸಿ ಸೀಟು ಹಂಚಿಕೆ ಮಾಡುವಂತಹ ಮೆಡಿಕಲ್ಲು, ಡೆಂಟಲ್ಲು, ಆಯುಷ್ ಈ 3 ಕೋರ್ಸ್ಗಳಿಗೆ ಮಾತ್ರ ನಾವು ಕೌನ್ಸಿಲಿಂಗ್ ಮಾಡುವಂತದ್ದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೀವಿ. ತಮ್ಗೆಲ್ಲ ಗೊತ್ತಿರುವಂತೆ MCC ಅವರು ಅಂತಿಮವಾಗಿ ತಮ್ಮ ಶೆಡ್ಯೂಲ್ ನ ಪ್ರಕಟಗೊಳಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಈಗ ಕೌನ್ಸಿಲಿಂಗ್ 2ನೇ ಸುತ್ತಿನ ಒಂದು ಮೆಡಿಕಲ್ ಡೆಂಟಲ್ ಕೌನ್ಸಿಲಿಂಗ್ ಅನ್ನ ನಾವು ಮಾಡಬೇಕು. ನಾವು ಈ ಹಿಂದೆ ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಪ್ರಕ್ರಿಯೆ ಹಿನ್ನೆಲೆಯಲ್ಲಿ ವಿವಿಧ ಕೋರ್ಸ್ಗಳಿಗೆ ನಾವು ಸೀಟ್ ಅಲಾಟ್ಮೆಂಟ್ ಮಾಡುವ ಅನಿವಾರ್ಯತೆ ಇದ್ದಿದ್ರಿಂದ ನಾವು 2 ಬಾರಿ ಮೆಡಿಕಲ್ ಡೆಂಟಲ್ ಅನ್ನ ಬೇರೆ ಬೇರೆ ಕೋರ್ಸುಗಳ ಜೊತೆ ಹಾಗೆ ನಾವು ರನ್ ಮಾಡಿ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿದ್ವಿ. ಆದ್ರೆ ಡೆಂಟಲ್ ಮತ್ತೆ ಮೆಡಿಕಲ್ ಸೀಟ್ ಅಲಾಟ್ಮೆಂಟ್ ಲಿಸ್ಟ್ ಅನ್ನ ಸೈಡಿಗೆ ಇಡ್ತಾ ಇದ್ವಿ. ಉಳಿದಂತೆ ನಾವು ಅಡ್ಮಿಷನ್ ಪ್ರಕ್ರಿಯೆಯನ್ನ ಮಾಡ್ತಾ ಇದ್ವಿ. ಫಸ್ಟ್ ರೌಂಡ್ ಮಾಡಿದ್ವಿ, ಮತ್ತೆ ಸ್ಟಿಲ್ ನಮಗೆ MCC ಅವರಿಂದ ಕ್ಲಿಯರೆನ್ಸ್ ಬರಲಿಲ್ಲ. 2ನೇ ರೌಂಡ್ ಮಾಡಿದ್ವಿ. ಫೈನಲಿ ಮತ್ತೆ ನಮಗೆ ACT ಅವರಿಂದ ಇಂಜಿನಿಯರಿಂಗ್ ಸೀಟ್ ಅಡ್ಮಿಷನ್ ವಿಸ್ತರಣೆ ಆಗದಿಲ್ದಿರ ಹಿನ್ನೆಲೆಯಲ್ಲಿ ನಾವು ಅದನ್ನ ಮುಕ್ತಾಯಗೊಳಿಸಿದ್ವಿ. ಒಂದ್ ರೀತಿ ಒಳ್ಳೆದೇನೆ ಆಗಿದೆ. ಈಗ ನಮಗೆ ಮೆಡಿಕಲ್, ಡೆಂಟಲ್, ಆಯುಷ್ ಮಾತ್ರ 3 ಕೋರ್ಸ್ ಇರೋದ್ರಿಂದ ನಮಗೆ ಇವನ್ ಅಲಾಟ್ಮೆಂಟ್ ಪ್ರಕ್ರಿಯೆ ಸಹ ತುಂಬಾ ಸಮಯ ತೆಗೆದುಕೊಳ್ಳಲ್ಲ. ಓಕೆ, ಈಗ ಅಂತಿಮವಾಗಿ ನಾವು ಈಗ ಏನ್ ಮಾಡ್ಬೇಕು, ತಮ್ಗೆಲ್ಲ ಗೊತ್ತಿರುವಂತೆ ಮೆಡಿಕಲ್, ಡೆಂಟಲ್ಗೆ ಸಂಬಂಧಪಟ್ಟಂತೆ ಮೊದಲ ಸುತ್ತಿನ ಒಂದು ರಿಸಲ್ಟ್ ಅನ್ನ ನಾವು ಪಬ್ಲಿಷ್ ಮಾಡಿದ್ದು ತಾವು 26/8/2025 1 ಗಂಟೆಯವರೆಗೆ ತಾವು ಎಂಟ್ರಿ ಮಾಡಿದಂತಹ ಆಪ್ಷನ್ಗಳ ಆಧಾರದ ಮೇಲೆ ನಾವು 2ನೇ ಸುತ್ತಿಂದು ನಾವು ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡಿದ್ವಿ. ಅವಾಗ ಫಸ್ಟ್ ಸುತ್ತಲ್ಲಿ ತಾವು ಸೀಟ್ ಅನ್ನು ಪಡೆದು ಕೆಲವರು ಚಾಯ್ಸ್ 2 ಹಾಕಿದ್ರಿ, ಅಂದ್ರೆ ಸೀಟ್ ಅನ್ನು ಹೋಲ್ಡ್ ಮಾಡಿದ್ರಿ, ಅದು ಅಲಾಟ್ಮೆಂಟ್ ಅಂತೀರಿ. ಅದ್ರ ನಂತರ ನಾವು ತಮ್ಗೆ 2 ಬಾರಿ ರೀಅರೇಂಜ್ ಮಾಡಿ ನಾವು ಮಾರ್ಕ್ ಅನ್ನ ಅಲಾಟ್ ಮಾಡಿದ್ವಿ. ಈಗ ನಾನು ತಮ್ಗೆ ಏನ್ ಹೇಳ್ತಾ ಇರುವಂತದ್ದು ಅಂದ್ರೆ 26/8/2025 1 ಗಂಟೆ ತನಕ ತಾವೇನು ಚಾಯ್ಸ್ ಅನ್ನ ಹಾಕಿ ಆಪ್ಷನ್ ಅನ್ನ ಕೊಟ್ಟಿದ್ರಿ, ಅದನ್ನ ಅಂದ್ರೆ ಅಲಾಟೆಡ್ ಸೀಟ್ ಅನ್ನ ನಾವು ಕನ್ಸಿಡರ್ ಮಾಡಿ ಮೊನ್ನೆ 2ನೇ ಮಾಕ್ ರಿಸಲ್ಟ್ ಏನ್ ನಾವು ಬಿಟ್ವಿ, ಆ ಸಂದರ್ಭದಲ್ಲಿ ಅಂದ್ರೆ 8ನೇ ತಾರೀಕು ಈ ತಿಂಗಳು 8/9/2025 ಬೆಳಿಗ್ಗೆ 8 ಗಂಟೆ ತನಕ ತಾವು ರೀಅರೇಂಜ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ವಿ. ಯಾಕೆಂದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಒಂದು 400 ಸೀಟ್ ಎಕ್ಸ್ಟ್ರಾ ಬಂದಿತ್ತು. ಆಮೇಲೆ NRI ಅಂತೇಳಿ ಒಂದು ಇಂಟ್ರೊಡ್ಯೂಸ್ ಆಗಿತ್ತು. 2 ಡೆಂಟಲ್ ಕಾಲೇಜ್ ಹೊಸದಾಗಿ ಬಂದಿತ್ತು. ಬೆಳಗಾಂದು ಒಂದು ಸ್ವಲ್ಪ ಸೀಟ್, ಬೆಳಗಾಂದು ಒಂದು ಹೊಸ ಕಾಲೇಜಿನ ಸ್ವಲ್ಪ ಸೀಟ್ ಬಂದಿತ್ತು. ಇದಕ್ಕೆ ನಾವೇನ್ ಮಾಡಿದ್ವಿ, ನಿಮಗೆ ರೀಅರೇಂಜ್ ಮಾಡೋದಕ್ಕೆ 8/9/2025 ಬೆಳಿಗ್ಗೆ 8 ಗಂಟೆ ತನಕ ಅವಕಾಶ ಕೊಟ್ಟಿದ್ವಿ. ಅವಾಗ ತಾವು ಸಾಕಷ್ಟು ರೀಅರೇಂಜ್ ಮಾಡಿದ್ರಿ. ಅದರ ಆಧಾರದ ಮೇಲೆ ನಾವು ಅಲಾಟ್ ಮಾಡಿ ತಮ್ಗೆ ಫಲಿತಾಂಶವನ್ನ ಮಾರ್ಕ್ ಪ್ರಾವಿಷನ್ ಅಂತ ಕೊಟ್ಟಿದ್ವಿ. ಈಗ ನಿಜವಾಗೂ ನಾವು ಯಾವುದೇ ಸೀಟು ಹೆಚ್ಚುವರಿ ಆಗಿಲ್ಲ ಅಂತಂದಿದ್ದಿದ್ರೆ ನಾವೀಗ ಏನೂ ಮಾಡ್ತಿರ್ಲಿಲ್ಲ. MCC ಅವ್ರ ರಿಸಲ್ಟ್ ಪಬ್ಲಿಷ್ ಆಗ್ತಿದ್ದ ಹಾಗೇನೆ ನಿಮಗೆ ಕ್ವಿಟ್ ಮಾಡೋದಕ್ಕೆ ಅವಕಾಶ ಕೊಟ್ಟು ರೀರನ್ ಮಾಡಿ ಕಾಲೇಜಿಗೆ ಅಡ್ಮಿಷನ್ ಆಗಿ ಅಂತ ಹೇಳುವ ಒಂದು ಯೋಚನೆಯಲ್ಲಿ ನಾವ್ ಇದ್ವಿ. ಆದ್ರೆ ತಮ್ಗೆಲ್ಲ ಗೊತ್ತಿದೆ, ಈಗಾಗ್ಲೇ ತಾವು ಮಾಧ್ಯಮದಲ್ಲಿ ನೋಡಿದೀರಾ, ಕರ್ನಾಟಕ ರಾಜ್ಯದ ಖಾಸಗಿ ಕಾಲೇಜುಗಳ ಅಂದ್ರೆ ನಮ್ಮ ಮುಖಾಂತರ ಅಲಾಟ್ ಆಗುವಂತಹ ಖಾಸಗಿ ಕಾಲೇಜುಗಳಲ್ಲಿ ಇರುವಂತಹ ಅಂದ್ರೆ ಮೊದಲು ಸುತ್ತಲ್ಲೇನೆ ಕಾಲೇಜ್ ಇತ್ತು, ಅದು ನೀವೆಲ್ಲ ಆಪ್ಷನ್ ಎಂಟ್ರಿ ಸಹ ಮಾಡಿದೀರಾ, 400 ಸೀಟ್ ಜಾಸ್ತಿ ಆಗಿದೆ. ಆ ಕಾಲೇಜುಗಳ ಪಟ್ಟಿ ಎಲ್ಲ ನಾನು ಓದ್ಲಿಕ್ಕೆ ಹೋಗಲ್ಲ, ತಮ್ಗೆ ಗೊತ್ತಿರುತ್ತೆ. ಮತ್ತೆ ಒಂದು ಹೊಸ ಮೆಡಿಕಲ್ ಕಾಲೇಜು 100 ಸೀಟು ಜಾಸ್ತಿ ಆಗಿದೆ. ಬಟ್ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬರಲಿಲ್ಲ, ಬರ್ಬೋದು ಇವತ್ತು ಸಂಜೆ ನಾಳೆ ಒಳಗಡೆ ಬರ್ಬೋದು. ಅದು 400 ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ, ನಾವ್ ಇವತ್ತು ಪಬ್ಲಿಷ್ ಮಾಡಿದೀವಿ, ತಾವು ನೋಡ್ಕೊಳ್ಬಹುದು. ಕೆಲವು ವಿದ್ಯಾರ್ಥಿಗಳು ಸೀಟ್ಸ್ ಜಾಸ್ತಿ ಆಗಿದೆ, ಆ ಕಾರಣಕ್ಕೆ ನೀವು ಹೊಸ ಕಾಲೇಜನ್ನು ಹಾಕುವಂತದ್ದಕ್ಕೆ ಕೊಡಬೇಕು, ಮೊದ್ಲು ನಮ್ದು ಕ್ಯಾಲ್ಕುಲೇಷನ್ ವ್ಯತ್ಯಾಸ ಆಗಿದೆ, ಕಡಿಮೆ ಇರ್ಬೋದು, ಜಾಸ್ತಿ ಇರ್ಬೋದು, ಕಟ್ ಆಫ್ ಇದೆಲ್ಲ ಅಲ್ಲಲ್ಲಿ ಹೇಳ್ತಾ ಇರ್ತೀರಾ. ದಯಮಾಡಿ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಬೇಕು, ನಾವು ಹಿಂದಿಂದನೂ ನಮ್ಮ ನಿಯಮಗಳಾಗ್ಲಿ ನಮ್ಮ ಎಲ್ಲಾ ನಿರ್ದೇಶನಗಳು ಬಹಳ ಸ್ಪಷ್ಟವಾಗಿದೆ.
ಹೊಸ ಕಾಲೇಜ್ ಬಂದ್ರಷ್ಟೇನೆ ನಿಮಗೆ ಹೊಸದಾಗಿ ಆಪ್ಷನ್ ಹಾಕುವಂತದ್ದಕ್ಕೆ ಕೊಡ್ತೀವಿ. ಇರೋ ಕಾಲೇಜ್ಗಳಲ್ಲಿ ಸೀಟ್ ಜಾಸ್ತಿ ಆಯ್ತು ಅಂತಂದ್ರೆ ನಿಮಗೆ ಅವಕಾಶ ಕೊಡುವಂತದ್ದು ಇರಲ್ಲ. ರೀಸನ್ ಇಷ್ಟೇನೆ, ತಮ್ಗೆಲ್ಲ ಗೊತ್ತಿದೆ. ಮೊದಲ ಸುತ್ತಲ್ಲಿ ನಾವು 9,000 ಸೀಟ್ ಅಲಾಟ್ ಮಾಡಿದ್ರು ಸಹ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆದವರು 1,000 ಪ್ಲಸ್ ಅಷ್ಟೇನೆ. ರಿಮೈನಿಂಗ್ 8,000 ಸೀಟ್ ಎಲ್ಲರೂ ಹೋಲ್ಡೇ ಮಾಡಿದ್ರು. ನಾವ್ ಹೇಳಿದ್ವಿ ಹೋಲ್ಡ್ ಮಾಡಿರೋರು ಅಪ್ಗ್ರೇಡ್ ಆಗ್ತಿದಂಗೆನೆ ಆ ಸೀಟ್ ರಿಲೀಸ್ ಆಗಿ ಬರುತ್ತೆ. ಹಾಗಾಗಿ ಆ ಕಾಲೇಜಲ್ಲಿ ಸೀಟ್ ಎಷ್ಟಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ವರ್ಚುವಲ್ ವೇಕೆನ್ಸಿ ಸಹ ನಾವು ಹಾಕಿದೀವಿ, ನೋಡಿ ನೀವು ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರಿ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದೀವಿ. ಈ ಕಾರಣಕ್ಕೋಸ್ಕರ ನಾವು ಇರಾ ಕಾಲೇಜಲ್ಲಿ ಸೀಟ್ ಜಾಸ್ತಿ ಆಗಿತ್ತು ಅಂತಂದ್ರೆ ನಿಮಗೆ ಆಪ್ಷನ್ ಹೊಸದಾಗ ಆ ಕಾಲೇಜನ್ನ ನಿಮ್ ಲಾಗಿನ್ ಒಳಗಡೆ ತಂದು ಹಾಕುವಂತದಕ್ಕೆ ಅವಕಾಶ ಕೊಡಲ್ಲ. ಫಾರೂಕಿ ಮೆಡಿಕಲ್ ಕಾಲೇಜ್ದು ನಮಗೆ ಏನಾದ್ರು ನಾಳೆ ಒಳಗಡೆ ಸೀಟ್ ಮ್ಯಾಟ್ರಿಕ್ಸ್ ಬಂತು ಅಂತಂದ್ರೆ ಅದನ್ನ ನಾವು ಎನೇಬಲ್ ಮಾಡ್ತೀವಿ. ಯಾರೆಲ್ಲ 1,00,000 ರೂಪಾಯಿ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿರುವಂತವ್ರು ಇರ್ತೀರಾ, ಮತ್ತೆ ಯಾರು ಮೊದಲ ಸುತ್ತಿನಲ್ಲಿ ಚಾಯ್ಸ್ 2 ಹಾಕಿ ತಾವು ಕೋರ್ಸ್ ಫೀಸ್ ಕಟ್ಟಿದೀರಾ, ಅವ್ರಗಳಿಗೆ ನಾವು ಈ ಫಾರೂಕಿ ಮೆಡಿಕಲ್ ಕಾಲೇಜ್ ಒಂದು ವೇಳೆ ತಾವು ಎಂಟ್ರಿ ಮಾಡಿದ್ರೆ ತಾವು ತಮ್ಮ ಪ್ರಿಯಾರಿಟಿ ಒಳಗಡೆ ನಾವು ಕನ್ಸಿಡರ್ ಮಾಡ್ತೀವಿ. ಮೊದಲ ಆ ಸುತ್ತು ಎರಡನೇ ಮೊನ್ನೆ ಅಂದ್ರೆ ಇತ್ತೀಚೆಗೆ ನಾವೇನು ಎರಡನೇ ಮಾಕ್ ರಿಸಲ್ಟ್, ಎರಡನೇ ಪ್ರಾವಿಷನಲ್ ರಿಸಲ್ಟ್ ಅನ್ನೇನ್ ಬಿಟ್ಟಂತ ಸಂದರ್ಭದಲ್ಲಿ ಮೊದಲ ಸುತ್ತಿನಲ್ಲಿ ಡೆಂಟಲ್ಗೆ ಸೀಟ್ ಸಿಕ್ಕಿ ಅವರು ಚಾಯ್ಸ್ 3 ಹಾಕಿದ್ರು. ಅಂದ್ರೆ ಇರೋ ಕಾಲೇಜ್ ಸಿಕ್ಕಿಲ್ಲ, ಇಷ್ಟ ಇಲ್ಲ ಅಂತ ಅನ್ಕೊಂಡು ಅವರು ಎರಡನೇ ಸುತ್ತಿಗೆ ಬಂದಂತ ಸಂದರ್ಭದಲ್ಲಿ ಅವರು 1,00,000 ರೂಪಾಯಿ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿರ್ಲಿಲ್ಲ. ಕಾರಣ ಏನು ಅಂದ್ರೆ ಅವ್ರದ್ದು ಕ್ಲಿಯರ್ ಇತ್ತು, ನಾನು ಡೆಂಟಲ್ ಮಾತ್ರ ಹೋಗ್ತೀನಿ ಅಂತ. ನಾವು ಸಹ ಕೇಳಿರ್ಲಿಲ್ಲ ಡೆಂಟಲ್ಗೆ ಕಾಶ್ ಅಂಡ್ ಡೆಪಾಸಿಟ್. ಆದ್ರೆ ಅವರಿಗೆ ನಾವು ಮೊನ್ನೆ ಎರಡನೇ ಮಾಕ್ ಅಲಾಟ್ ಮಾಡುವಂತ ಸಂದರ್ಭದಲ್ಲಿ ಕಾಶ್ ಅಂಡ್ ಡೆಪಾಸಿಟ್ ಉಳಿದಂತವರೆಲ್ಲ ಇಲ್ಲಿವರೆಗೆ ಸೀಟೇ ಅಲಾಟ್ ಆಗಿಲ್ದಿರೋರೆಲ್ಲ 10,000 ರೂಪಾಯಿ ಕೊಟ್ಟು ಸಿಸ್ಟಮ್ ಒಳಗಡೆ ಬಂದ್ರು ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿ. ಅವರಿಗೆ ಸಹ ಡೆಂಟಲ್ಗೆ ಅವಕಾಶ ಇತ್ತು, ಯಾಕೆಂದ್ರೆ ಡೆಂಟಲ್ಲಿ ಕಾಶ್ ಅಂಡ್ ಡೆಪಾಸಿಟ್ ಇರ್ಲಿಲ್ಲ. ಇವ್ರುಗಳು ಫಸ್ಟ್ ಮೊದಲ ಸುತ್ತಿನಲ್ಲಿ ಚಾಯ್ಸ್ 3 ಹಾಕಿ ಮೆಡಿಕಲ್ ಅಂತ ಅಂದಿದ್ರೆ 1,00,000 ಕಟ್ಟಬೇಕಾಗಿತ್ತು, ಅವಾಗ ಏನ್ ತೊಂದರೆ ಇರ್ಲಿಲ್ಲ. ಬಟ್ ಇವರು ಬರೀ ಡೆಂಟಲ್ ವಿದ್ಯಾರ್ಥಿಗಳಿದ್ರು, ಇವರು ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿರ್ಲಿಲ್ಲ. ಬಟ್ ಅವರು ಮೊದಲ ಪ್ರಾವಿಷನಲ್ ಅಲಾಟ್ ಆಗಿತ್ತು, ಎರಡನೇ ಪ್ರಾವಿಷನ್ ಅಲ್ಲಿ ಕಾಶ್ ಅಂಡ್ ಡೆಪಾಸಿಟ್ 10,000 ಇಲ್ಲ ಅಂತ 560 ವಿದ್ಯಾರ್ಥಿಗಳು ನಮ್ಮ ಡೇಟಾ ಪ್ರಕಾರ ಅವ್ರುಗಳಿಗೆ ಎರಡನೇ ಮಾಕ್ ರಿಸಲ್ಟ್ ಅಲ್ಲಿ ಅಲಾಟ್ ಆಗಿರ್ಲಿಲ್ಲ. ಅವ್ರು ಡೆಂಟಲ್ ಮಾತ್ರ, ಅವ್ರು ಎನಿವೇ ಮೆಡಿಕಲ್ಗೆ ಕನ್ಸಿಡರ್ ಮಾಡಕ್ ಆಗಲ್ಲ, ಯಾಕೆಂದ್ರೆ ಅವ್ರೇನು 1,00,000 ಏನ್ ಕಟ್ಟಿದ ವಿದ್ಯಾರ್ಥಿಗಳೇನಲ್ಲ. ಅವ್ರುಗಳಿಗೆ ಈಗ ನಾವು ಅವಕಾಶ ಕೊಡ್ಬೇಕಂದ್ರೆ ಅಬ್ಜೆಕ್ಷನ್ಸ್ ಕೊಟ್ಟಿದ್ರು, ನಾವು ಇದು ಫೈನಲ್ ಅಲ್ಲಲ್ಲ ಅಂತ ಹಾಗೇನೆ ಹೋಲ್ಡ್ ಮಾಡಿದ್ವಿ. ಈಗ ಅವರಿಗೆ ಅವಕಾಶ ಕೊಡೋದು ಇದು ವಿಶೇಷವಾಗಿ ಮೊದಲ ಸುತ್ತಿನಲ್ಲಿ ಡೆಂಟಲ್ ಸೀಟ್ ಸಿಕ್ಕಿ ಚಾಯ್ಸ್ 3 ಹಾಕಿ ತಾವು ಪಾರ್ಟಿಸಿಪೇಟ್ ಮಾಡಿದ್ರಿ, ತಾವು 10,000 ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿಲ್ಲ ಅನ್ನುವ ಹಿನ್ನೆಲೆ ಒಳಗಡೆ ಎರಡನೇ ಪ್ರಾವಿಷನಲ್ ರಿಸಲ್ಟ್ ಅಲ್ಲಿ ತಮ್ಮ ಹೆಸರು ಬಿಟ್ಟು ಹೋಗಿತ್ತು, ತಾವು ಅಬ್ಜೆಕ್ಷನ್ ಕೊಟ್ಟಿದ್ರಿ. ಕೆಲವ್ರಿಗೆ ಇಷ್ಟ ಇರ್ಬೋದು, ಕೆಲವ್ರಿಗೆ ಇಷ್ಟ ಇಲ್ಲದೆ ಇರ್ಬೋದು, ನನಗೆ ಗೊತ್ತಾಗಲ್ಲ. ನಾನು ಏನಾದ್ರು 560 ಜನನು ಹಾಕ್ಬಿಟ್ಟು ಅಲಾಟ್ ಮಾಡ್ಬಿಡ್ತು ಅಂದ್ರೆ ಕೆಲವರಿಗೆ ಅದು, ಯಾಕೆಂದ್ರೆ ಕೆಲವರು ಅಬ್ಜೆಕ್ಷನ್ ಕೊಟ್ಟಿಲ್ಲ, ಮೋಸ್ಟ್ಲಿ ಅವ್ರಿಗೆ ಇಷ್ಟನು ಇಲ್ಲದೆ ಇರ್ಬೋದು. ಅದಕ್ಕೆ ನಾವು ಇವರಿಗೆ ಎನೇಬಲ್ ಮಾಡಿರ್ತೀವಿ. ದಯಮಾಡಿ ಇವ್ರುಗಳು ಅಂದ್ರೆ ಡೆಂಟಲ್ ಸೀಟು ಕಾಶ್ ಅಂಡ್ ಡೆಪಾಸಿಟೇ ಕಟ್ಟಿಲ್ದಿರುವಂತವ್ರು, ಮೊದಲ ಸುತ್ತಿನಲ್ಲಿ ಚಾಯ್ಸ್ 3 ಹಾಕಿರುವಂತವ್ರು ಪಾರ್ಟಿಸಿಪೇಟ್ ಮಾಡೋದಾದ್ರೆ ದಯಮಾಡಿ ಲಾಗಿನ್ ಆಗಿ. 560 ಜನ ವಿದ್ಯಾರ್ಥಿಗಳು ಮಾತ್ರ ಇದ್ದಾರೆ. ಅವರು ನಿಮ್ದು ಲಾಗಿನ್ ಆದ್ರೆ ನೀವು 10,000 ರೂಪಾಯಿ ಹಣ ತೋರಿಸುತ್ತೆ. ತಾವು 10,000 ರೂಪಾಯಿ ಪೇ ಮಾಡ್ತು ಅಂತಂದ್ರೆ ತಾವೇನು ಮೊದಲನೇ ಸುತ್ತಲ್ಲಿ ಆಪ್ಷನ್ ಹಾಕಿದ್ರಿ ಡೆಂಟಲ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ತಾವು ರೀಅರೇಂಜ್ ಮಾಡೋದಾದ್ರೆ ಮಾಡ್ಬೋದು. ಎನಿವೇ ಈ 10,000 ಕಟ್ಟಿದವರಿಗೆ ಮೆಡಿಕಲ್ ಇಲ್ಲ, ತಮಗೆ ನೆನಪಿರ್ಲಿ, ಯಾವುದೇ ಕಾರಣಕ್ಕೆ ಮೆಡಿಕಲ್ ಕನ್ಸಿಡರ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಈಗ ನಾನು ಮೂರನೇ ಸುತ್ತಿನಲ್ಲಿ ಮೆಡಿಕಲ್ ಡೆಂಟಲ್ ಹೊರತುಪಡಿಸಿ ಇತರೆ ಕೋರ್ಸುಗಳು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದ್ರೆ ದಯಮಾಡಿ ತಾವು ಕಾಲೇಜಿಗೆ ಅಡ್ಮಿಷನ್ ಆಗಿ. ನೀವು 1,00,000 ಈ ಹಿಂದೆ ಕಟ್ಟಿದ್ರೆ ನಾವು ನಿಮಗೆ ಮೆಡಿಕಲ್ಲು ಮತ್ತೆ ಡೆಂಟಲ್ಗೆ ನಿಮ್ಮನ್ನ ಕನ್ಸಿಡರ್ ಮಾಡ್ಬೇಕಾಗುತ್ತೆ, ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ಅದರಂತೆ ತಾವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿದ್ದೀರಾ. ಅದ್ರಲ್ಲಿ ಒಂದು ಸಣ್ಣ ತೊಂದ್ರೆ ಏನಲ್ಲ, ಏನಂದ್ರೆ ನಿಮಗೀಗ ಕಾಲೇಜಿಗೆ ಫೀಸು ಈ 1,00,000 ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ನಿಮ್ದು ನಮ್ಮ ಹತ್ರ ಕಾಶ್ ಅಂಡ್ ಡೆಪಾಸಿಟ್ ಯಾವ್ದು ಇಲ್ಲ. ಬಟ್ ಆದ್ರೆ ನಿಮ್ ಲೆಕ್ಕ ಇದೆ, ನಮಗೆ 1,00,000 ತಾವು ಕಟ್ಟಿ ನೀವು ಮೆಡಿಕಲ್ ಆಪ್ಷನ್ ಮಾಡಿದ್ರೆ ನಿಮ್ ಲಾಗಿನ್ ಒಳಗಡೆ ಒಂದು 10 ಮೆಡಿಕಲ್ ಇರುತ್ತೆ, ಒಂದು 5 ಡೆಂಟಲ್ ಇರುತ್ತೆ, ಮತ್ತೊಂದು 5 ಇಂಜಿನಿಯರಿಂಗು ಅಥವಾ ಅಗ್ರಿಕಲ್ಚರ್ ವೆಟರ್ನರಿ ಇರುತ್ತೆ. ತಮ್ಗೆ ಆ ಸೀಟ್ ಅಲಾಟ್ ಆಗಿದೆ. ನಿಮಗೆ ನಾನು ಲಾಗಿನ್ ಎನೇಬಲ್ ಮಾಡ್ಬೇಕು ಅಂತಂದ್ರೆ ನಿಮಗೀಗ ತುಂಬಾ ವಿದ್ಯಾರ್ಥಿಗಳು ಆ ತರದವ್ರು ಇದ್ದೀರಾ. ನೀವು ಇಂಜಿನಿಯರಿಂಗ್ ಹೋಗಿ ಸೇರಿದೀರಾ, ಅಗ್ರಿಕಲ್ಚರ್ ಸೇರಿದೀರಾ, ನಿಮಗೆ ಮೆಡಿಕಲ್ ಇಂಟ್ರೆಸ್ಟ್ ಇದೆಯೇ ಇಲ್ವಾ ಅನ್ನೋದು ನನಗೆ ಹೆಂಗ್ ಗೊತ್ತಾಗ್ಬೇಕು? ನಾನು ಸುಮ್ಮನೆ ಅಲಾಟ್ ಮಾಡ್ಬಿಡ್ತು ಅಂತಂದ್ರೆ. ಆ ಕಾರಣಕ್ಕೋಸ್ಕರ ಈಗ ಯಾರು ಹಿಂದಿನ ಸುತ್ತಿನಲ್ಲಿ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿ ತಮ್ಗೆ ಮೆಡಿಕಲ್ ಅಲಾಟ್ ಆಗದೆ ಬೇರೆ ಕೋರ್ಸ್ ಅಲಾಟ್ ಆಗಿ ನಮ್ಮ ನಿರ್ದೇಶನದಂತೆ ತಾವು ಹೋಗಿ ಕಾಲೇಜಿಗೆ ಅಡ್ಮಿಷನ್ ಆಗಿದ್ದೀರಾ, ತಾವು ಮೆಡಿಕಲ್
ಕೌನ್ಸಿಲಿಂಗ್ 2ನೇ ಸುತ್ತಿನ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸುವಂತದ್ದಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ, ನಾವು ಅವಕಾಶ ಕೊಡ್ತಾ ಇದೀವಿ. ಆದ್ರೆ ತಾವು ಲಾಗಿನ್ ಆಗಿ 1,00,000 ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿದ್ರೆ ತಾವು ಹಿಂದೆ ಏನು ಲಾಗಿನ್ ಮಾಡಿ ನೀವು ಆಪ್ಷನ್ಸ್ ಎಂಟ್ರಿ ಮಾಡಿದ್ರಿ ಅದೆಲ್ಲ ನಿಮ್ ಲಾಗಿನ್ ಒಳಗಡೆ ಡಿಸ್ಪ್ಲೇ ಆಗುತ್ತೆ. ತುಂಬಾ ಕಡಿಮೆ ವಿದ್ಯಾರ್ಥಿಗಳಿದ್ದೀರಾ, ತುಂಬಾ ಜಾಸ್ತಿ ವಿದ್ಯಾರ್ಥಿಗಳೇನಿಲ್ಲ. ಈ ಒಂದು 500 ಸೀಟ್ ಜಾಸ್ತಿ ಆಗಿದೆ ಅನ್ನುವಂತ ಹಿನ್ನೆಲೆಯಲ್ಲಿ ತಮ್ಗೆ ಸಿಕ್ಬೋದು ಅನ್ನುವಂತ ಒಂದು ಆಸೆ ಇರುತ್ತೆ. ಹಂಗಾಗಿ ಪಾರ್ಟಿಸಿಪೇಟ್ ಮಾಡಿ. ಈ ಸರ್ ಇದು ಯಾಕೆ 1,00,000? ಆಲ್ರೆಡಿ ನಾವು ಹಿಂದೆ 1,00,000 ಕೊಟ್ಟಿದ್ವಿ. ಓಕೆ, 1,00,000 ಕೊಟ್ಟಿದ್ರಿ, ನೀವು ಕೋರ್ಸ್ ಫೀಸಿಗೆ ಅಡ್ಜಸ್ಟ್ ಮಾಡಿ ಕಾಲೇಜಿಗೆ ಹೋಗಿದ್ದೀರಾ. ಒಂದು. ಎರಡನೇದು, ನಾನು ಸ್ಟ್ರೈಟ್ ಅವೇ ನಿಮಗೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅಂತ ಅನ್ಕೊಂಡು ನಾನು ಅಲಾಟ್ ಮಾಡ್ಬಿಟ್ರೆ ಕೊನೆಗೆ ಬರ್ತೀರಾ, ಸರ್ ಇಲ್ಲ ನಾನು ಕಾಲೇಜಿಗೆ ಹೋಗಿ ವೆಟರ್ನರಿಗೆ ಸೇರಿದ್ದೀನಿ, ನಾನೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ, ನನಗೆ ಇದು ಯಾವ್ದು 12,00,000 ಸೀಟ್ ಸಿಕ್ಕಿದೆ, ನನಗೆ ಇದು ಬೇಡ ಸರ್, ನಾನು ವೆಟರ್ನರಿ ಮುಂದುವರಿಸ್ತೀನಿ. ಈ ತರದೆಲ್ಲ ಆಗಿದೆ, ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗಾಗಿ ಒಂದು, ನಿಮಗೆ ಇಂಟ್ರೆಸ್ಟ್ ಇದೆ ಈ ರೌಂಡ್ ಅಲ್ಲಿ ಭಾಗವಹಿಸುವಂತದ್ದು ಅನ್ನುವಂಥದ್ದು ನನಗೆ ಖಾತ್ರಿ ಆಗ್ಬೇಕು. ಮತ್ತೆ ಒಂದು ಸೀರಿಯಸ್ನೆಸ್ ಬರಬೇಕು. ಅದಕ್ಕೋಸ್ಕರ ನಮ್ಮ ನಿರ್ದೇಶನದಂತೆ ತಾವು ಈ ಹಿಂದೆ ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿ ಮೆಡಿಕಲ್ ಅಲ್ಲಿ ಭಾಗವಹಿಸಿದ್ರು ಸಹ ತಮ್ಗೆ ಮೆಡಿಕಲ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ನಮ್ಮ ಅಂದ್ರೆ ಪ್ರಾವಿಷನಲ್ ಏನ್ ನಾವು ಪಬ್ಲಿಷ್ ಮಾಡಿದ್ವಿ ಅದ್ರಲ್ಲಿ ಮೆಡಿಕಲ್ ಆಗ್ಲಿ ಡೆಂಟಲ್ ಸಿಕ್ಕದೆ ತಮ್ಗೆ ಬೇರೆ ಇಂಜಿನಿಯರಿಂಗೋ ವೆಟರ್ನರಿನೋ ಅಗ್ರಿಕಲ್ಚರೋ ಸಿಕ್ಕಿದೆ. ತಮ್ಮ 1,00,000 ನಾವು ಕೋರ್ಸ್ ಫೀಸಿಗೆ ಅಡ್ಜಸ್ಟ್ ಮಾಡ್ಕೊಂಡಿದೀವಿ, ತಮ್ಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗಿ ನಿಮಗೆ ಅಪ್ಗ್ರೇಡೇಷನ್ ಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದ್ವಿ. ತಾವುಗಳು ದಯಮಾಡಿ ಲಾಗಿನ್ ಆಗಿ 1,00,000 ಹಣವನ್ನ ಪಾವತಿ ಮಾಡಿದಲ್ಲಿ ತಾವು ಈ ಹಿಂದೆ ಏನ್ ಮೆಡಿಕಲ್ ಕಾಲೇಜನ್ನ ಹಾಕಿದ್ರಿ ಅದು ನಿಮ್ಮ ಲಾಗಿನ್ ಒಳಗಡೆ ಪೋರ್ಟ್ ಆಗುತ್ತೆ. ತಾವು ರಿಅರೇಂಜ್ ಮಾಡುವಂತದ್ದು, ಮತ್ತೆ ನಿಮ್ಮನ್ನ ಕೌನ್ಸಿಲಿಂಗಿಗೆ ಪರಿಗಣಿಸ್ತೀವಿ. ತಮ್ಗೇನಾದ್ರೂ ಮೆಡಿಕಲ್ ಸೀಟ್ ಸಿಕ್ತು ಅಂತಂದ್ರೆ ಇಂಜಿನಿಯರಿಂಗಿಗೆ ಸಂಬಂಧಪಟ್ಟಂತೆ ನೀವು ಅಡ್ಮಿಷನ್ ಆಗಿರ್ಬೋದು, ವೆಟರ್ನರಿ ಅಗ್ರಿಕಲ್ಚರ್ ಯಾವ್ದಕ್ಕಾದ್ರೂ ಆಗಿರ್ಬೋದು, ಆ ಸೀಟು ರದ್ದಾಗುತ್ತೆ ಆಟೋಮೆಟಿಕ್ ಆಗಿ. ಸರ್ ರದ್ದಾಗುತ್ತೆ, ಬೇರೆಯವರಿಗೆ ಅಲರ್ಟ್ ಆಗಲ್ಲ ಅನ್ನೋ ಉದಾಹರಣೆಗೆ ಅದನ್ನ ನಾವು ತೀರ್ಮಾನ ಮಾಡ್ತೀವಿ. ಬಟ್ ನಿಮ್ದು ರದ್ದಾಗುತ್ತೆ ಆಟೋಮೆಟಿಕ್ ಆಗಿ, ನಿಮ್ ಕಾಲೇಜಿಂದ ಹೊರಗಡೆ ಆಗ್ತದೆ, ನೀವು ಇಲ್ಲಿ ಬಂದು ಮೆಡಿಕಲ್ಗೆ ಅಡ್ಮಿಷನ್ ಆಗುತ್ತೆ. ಹಾಗಾಗಿ ಕಾಲೇಜಿಗೆ ಹೋಗಿ ಸೇರಿದ್ದು ತಮಾಷೆಗೋಸ್ಕರ ನೋಡೋಣ ನಾವೊಂದ್ಸರಿ ಅಂತ ಬರಕ್ ಹೋಗ್ಬೇಡಿ. ಇಲ್ಲ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ನಾನು ಅಡ್ಮಿಷನ್ ಆಗವನೇ ಅನ್ನುವಂಥದ್ದು ಗ್ಯಾರಂಟಿ ಇದ್ರೆ ಮಾತ್ರ ದಯಮಾಡಿ ತಾವು ಲಾಗಿನ್ ಆಗಿ 1,00,000 ಕಟ್ಟಿ ಮೆಡಿಕಲ್ ಕೌನ್ಸಿಲಿಂಗಿಗೆ ಭಾಗವಹಿಸಿ. ಎಲ್ಲರೂ ಅಲ್ಲ, ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗ ಅಡ್ಮಿಷನ್ ಆಗಿರೋರೆಲ್ಲ ಬರ್ಬೋದಾ? ನೋ, ಅಡ್ಮಿಷನ್ ಆಗಿರೋರೆಲ್ಲ ಅಲ್ಲ. 1,00,000 ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿದ್ರಿ ತಾವು, ಮೆಡಿಕಲ್ ಆಪ್ಷನ್ಸ್ ಇತ್ತು, ಬಟ್ ನಿಮ್ ರ್ಯಾಂಕಿಗೆ ಮೆಡಿಕಲ್ ಸಿಕ್ಕಿಲ್ಲ, ಬೇರೆ ಸಿಕ್ಕಿದೆ, ನಿಮಗೆ ಮಾತ್ರ ಈ ಅವಕಾಶ. ಇದು ನಮ್ಮ ನಿರ್ದೇಶನದಂತೆ ತಾವು ಹೋಗಿ ಅಡ್ಮಿಷನ್ ಆಗಿರೋದ್ರಿಂದ. ಕೆಲವರು ಇದಾರೆ, ಒಂದು 351 ವಿದ್ಯಾರ್ಥಿಗಳು ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಿದ್ರು, ಇಲ್ಲೊಂದು ಸೀಟ್ ಅಲಾಟ್ ಆಗಿದೆ, ಅವ್ರ ಕಾಲೇಜಿಗೆನೆ ಹೋಗಿಲ್ಲ, ಅವರು ಅಡ್ಮಿಷನ್ ಆಗಿಲ್ಲ, ಅವರಿಗೆ ಈ ಅವಕಾಶ ಇರಲ್ಲ. ಈಗ ಈ ಫಾರೂಕಿ ಮೆಡಿಕಲ್ ಕಾಲೇಜು ಬಂದ ಹಿನ್ನೆಲೆಯಲ್ಲಿ ಮತ್ತೆ 400 ಸೀಟು ಹೆಚ್ಚಾದ ಹಿನ್ನೆಲೆಯಲ್ಲಿ ನಾನು ಮತ್ತೊಮ್ಮೆ ತಮ್ಗೆ ರಿಅರೇಂಜ್ ಮಾಡುವಂತದ್ದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. 2 ದಿವಸ 17 ಮತ್ತು 18ನೇ ತಾರೀಕಿಗೆ ನಿಮಗೆ ರಿಅರೇಂಜ್ ಮಾಡುವಂತದ್ದಕ್ಕೆ ಅವಕಾಶ ಕೊಡ್ತಾ ಇದ್ದೀನಿ. ತಾವು ಈ ಸೀಟು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ತಮ್ದು ಸೆಕೆಂಡ್ ಮಾಕ್ ರಿಸಲ್ಟ್ ಆಧಾರದ ಮೇಲೆ ನಿಮಗೆ ಏನಾದ್ರೂ ಸಣ್ಣ ಬದಲಾವಣೆ ಮಾಡಬೇಕು ಅಂತ ಅನ್ಸಿದ್ರೆ ತಾವು ಲಾಗಿನ್ ಆಗಿ ಬದಲಾವಣೆ ಮಾಡಬಹುದು. ಫಾರೂಕಿ ಮಾತ್ರ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ. ಫಾರೂಕಿ ಮೆಡಿಕಲ್ ಕಾಲೇಜು ಹೊಸದು, ಅದ್ ನಮಗೆ ಸೀಟ್ ಮ್ಯಾಟ್ರಿಕ್ಸ್ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ, ಅದನ್ನ ಬೇಕಾದ್ರೆ ತಾವು ಹಾಕಿಕೊಳ್ಳಬಹುದು. ಇದು ತಮ್ಗೆ ಮೆಡಿಕಲ್ ಡೆಂಟಲ್ಗೆ ಸಂಬಂಧ. ಇದರಲ್ಲಿ ಯಾರ್ಯಾರು ಮೆಡಿಕಲ್ ಡೆಂಟಲ್ ಆಯುಷ್ ನನಗೆ ಹೇಳಿ, ಆಯುಷಲ್ಲಿ ಯಾರ್ಯಾರು ಇರ್ತಾರೆ? ಆಯುಷಲ್ಲಿ ತಮ್ಗೆಲ್ಲ ಗೊತ್ತಿದೆ, ಚಾಯ್ಸ್ 1 ಅಡ್ಮಿಷನ್ ಆಗಿದ್ದಾರೆ, ಚಾಯ್ಸ್ 2 ದವರು ಫೀಸ್ ಕಟ್ಟಿ ಹೋಲ್ಡ್ ಮಾಡಿದ್ದಾರೆ, ಚಾಯ್ಸ್ 4 ಮಾತ್ರ ಕೊಟ್ಟಿದ್ವಿ, ಅವ್ರು ಎಕ್ಸಿಟ್ ಆಗಿದ್ದಾರೆ, ಅವ್ರು ಕೂಡ ನಮ್ಮ ಸಿಸ್ಟಮ್ ಒಳಗಡೆ ಇರ್ತಾರೆ. ಈ 3 ಕೋರ್ಸ್ ಇಂದ ನಾವು ಕಂಬೈನ್ಡ್ ಸೀಟ್ ಅಲಾಟ್ಮೆಂಟ್ ಮಾಡ್ತೀವಿ. 17, 18ನೇ ತಾರೀಕು ತಮ್ಗೆ ಅವಕಾಶ ಕೊಡ್ತಾ ಇದೀವಿ. ವಿವರವಾದ ಟೈಮ್ ಟೇಬಲ್ ನ ನಾವು ತಮ್ಗೆ ಕೊಡ್ತೀವಿ. ತಾವು ರಿಅರೇಂಜ್ ಮಾಡುವಂತದ್ದಿತ್ತು ಅಂತಂದ್ರೆ ರಿಅರೇಂಜ್ ಮಾಡಿ. ಆಮೇಲೆ ಆ ನ್ಯೂ ಮೆಡಿಕಲ್ ಕಾಲೇಜು ಲೆಫ್ಟ್ ಸೈಡ್ ಅಲ್ಲಿ ಇರೋ ಕಾರಣಕ್ಕೆ ಹೋಗಿ ಯಾರು ಬರೀ ಡೆಂಟಲ್ ವಿದ್ಯಾರ್ಥಿಗಳು 10,000 ಇದೀರಾ, ತಮ್ಗೆ ಸಹ ಡಿಸ್ಪ್ಲೇ ಆಗ್ಬೋದು, ಅದು ನೀವು ಸಹ ತಂದು ಹಾಕ್ಬೋದು. ಬಟ್ ನಾವು ಕನ್ಸಿಡರ್ ಮಾಡಲ್ಲ. 1,00,000 ಕಾಶ್ ಅಂಡ್ ಡೆಪಾಸಿಟ್ ಯಾರು ಹಿಂದೆ ಕಟ್ಟಿ ನಮ್ಮ ಸಿಸ್ಟಮ್ ಒಳಗಡೆ ಮೆಡಿಕಲ್ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ ಅವರಿಗೆ ಮಾತ್ರ ಅದನ್ನ ಕನ್ಸಿಡರ್ ಮಾಡ್ತೀವಿ. ನಂತರ ಮಾಪಪ್ ರೌಂಡ್ ತಮ್ಗೆಲ್ಲ ಗೊತ್ತಿದೆ, ಫ್ರೆಶ್ ರಿಜಿಸ್ಟ್ರೇಷನ್ ಇದೆ. ಯಾರು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾರೆ ಆ ಟೈಮಲ್ಲಂತೂ ಅವಕಾಶ ಇರುತ್ತೆ. ಯಾರಾದ್ರೂ ತೀರಾ ಅನಿವಾರ್ಯ ಕಾರಣದಿಂದ ನೀವು ಕಾಶ್ ಅಂಡ್ ಡೆಪಾಸಿಟ್ ಕಟ್ಟಕ್ ಆಗಿಲ್ಲ, ತುಂಬಾ ಟೆನ್ಷನ್ ಆಗುವಂತ ಅಗತ್ಯ ಇಲ್ಲ. ತಮಗೆ ಮಾಪಪ್ ಅಲ್ಲಿ ಫ್ರೆಶ್ ರಿಜಿಸ್ಟ್ರೇಷನ್ ಗೆ ಅವಕಾಶ ಕೊಡ್ತೀವಿ. ಅವಾಗ ಅವೈಲೇಬಲ್ ಸೀಟ್ ಏನಿರುತ್ತೆ ಅದನ್ನ ನಾವು ಪಬ್ಲಿಷ್ ಮಾಡ್ತೀವಿ. ಆ ಆಧಾರದ ಮೇಲೆ ತಾವು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬಹುದು. ಇನ್ನೊಂದು ಪೇರೆಂಟ್ಸಿಗೆ ವಿಶೇಷವಾಗಿ ಹೇಳುವಂಥದ್ದು, ನೋಡಿ, ತಮ್ಗೆಲ್ಲ ನೆನಪಿರ್ಬೇಕು,
ನಮಗೆ ತುಂಬಾ ಸಮಯ ಮೀರ್ ಹೋಗ್ತಿತ್ತು ಮೊದಲನೇ ಸುತ್ತಲ್ಲಿ. ಅವಾಗ ಮೆಡಿಕಲ್ಗೆ ತುಂಬಾ ನಾವು ಅವರಿಗೆ ರಿಕ್ವೆಸ್ಟ್ ಮಾಡಿ 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 ಅವರಿಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಟ್ರು, ಫೀಸ್ ಸಹ ನಮಗೆ ಕೊಡ್ಲಿಲ್ಲ. ಆದ್ರೆ ನಮಗೆ ಟೈಮ್ ಇರ್ಲಿಲ್ಲ. ನಾವು ಪಬ್ಲಿಷ್ ಮಾಡಿದಾಗ ಏನ್ ಮಾಡಿದ್ವಿ, ಸೀಟ್ ಮ್ಯಾಟ್ರಿಕ್ಸ್ ಜೊತೆಗೆ ಹಿಂದಿನ ವರ್ಷದ್ದು ಫೀಸ್ ಅನ್ನ ನಾವು ಡಿಸ್ಪ್ಲೇ ಮಾಡಿದ್ವಿ. ಯಾಕೆಂದ್ರೆ ಸರ್ಕಾರ ಸಹ ತೀರ್ಮಾನ ಮಾಡಿತ್ತು ಯಾವುದೇ ಫೀಸ್ ಅನ್ನ ಹೆಚ್ಚು ಮಾಡಲ್ಲ ಅಂತ ಹೇಳಿ ತೀರ್ಮಾನ ಮಾಡಿತ್ತು, ಡಿಸ್ಪ್ಲೇ ಮಾಡಿದ್ವಿ. ಅದಾದ್ಮೇಲೆ ನಾವು ಅದನ್ನ ಹೇಳಿದ್ವಿ, ಇದು ಸರ್ಕಾರದ ಆದೇಶಕ್ಕೆ ಒಳಪಟ್ಟಿರುತ್ತೆ, ಇದು ತಾತ್ಕಾಲಿಕವಾಗಿ ಹಿಂದಿನ ವರ್ಷದ್ದು ಫೀಸ್ ಅನ್ನ ನಾವು ಡಿಸ್ಪ್ಲೇ ಮಾಡ್ತಾ ಇದೀವಿ ಅಂತ. ಅದಾದ್ಮೇಲೆ ತಮ್ಗೆಲ್ಲ ಗೊತ್ತಿದೆ, ಮಂಗಳೂರಲ್ಲಿ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಅಂತ ಇದೆ. ಅವರು ಈ ಹಿಂದೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಅಫಿಲಿಯೇಷನ್ ಇತ್ತು. ಕಳೆದ ವರ್ಷ ಸಹ ಕೋರ್ಟ್ ಕೇಸ್ ಹಾಕಿ ಅವರು ಶ್ರೀನಿವಾಸ ಪ್ರೈವೇಟ್ ಯೂನಿವರ್ಸಿಟಿ ಅಫಿಲಿಯೇಷನ್ ಅಂತೆಲ್ಲ ಮಾಡಿದ್ರು. ಬಟ್ ಅವ್ರು ಫೀಸ್ ಏನ್ ಜಾಸ್ತಿ ಮಾಡಿರ್ಲಿಲ್ಲ. ಈ ಸರಿ ಅವರು ಗೌರ್ಮೆಂಟಿಗೆ ಹೋಗಿ ಪ್ರೈವೇಟ್ ಯೂನಿವರ್ಸಿಟಿ ಅಂತೇಳಿ ಒಂದು ಆರ್ಡರ್ ಮಾಡಿಸ್ಕೊಂಡ್ರು. ಈ ಹಿನ್ನೆಲೆ ಒಳಗಡೆ ತಮ್ಗೆಲ್ಲರಿಗೂ ಗೊತ್ತಿದೆ, ಪ್ರೈವೇಟ್ ಯೂನಿವರ್ಸಿಟಿನಲ್ಲಿ ಸೀಟ್ ಫೀಸು ಬೇರೆ ಕಾಲೇಜ್ ಅಷ್ಟು ಇರಲ್ಲ, ಜಾಸ್ತಿ ಇರುತ್ತೆ. 20 ಲಕ್ಷದಿಂದ 25 ಲಕ್ಷದ ತನಕ ಇದೆ. ಇದೇ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ದು ಕಳೆದ ವರ್ಷ 12 ಲಕ್ಷ ಏನೋ ಇತ್ತು. ಅದನ್ನ ನಾವು ಫಸ್ಟ್ ರೌಂಡ್ ಅಲ್ಲಿ ಪಬ್ಲಿಷ್ ಮಾಡಿದ್ವಿ. ಇನ್ನು ಫಸ್ಟ್ ರೌಂಡ್ ಇನ್ನು ಆಪ್ಷನ್ ಎಂಟ್ರಿ ನಡೀತಿರುವಾಗ್ಲೇನೆ ನಮಗೆ ಗೌರ್ಮೆಂಟ್ ಇಂದ ಬಂತು. ಅವಾಗ ನಾವು ಅದನ್ನ 22 ಲಕ್ಷ ಡಿಸ್ಪ್ಲೇ ಮಾಡಿದ್ವಿ. ಯಾರೆಲ್ಲ ಶ್ರೀನಿವಾಸ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಿದ್ರು ಅವರಿಗೆಲ್ಲ ಇಂಡಿವಿಜುವಲ್ SMS ಸಹ ಕಳಿಸಿದ್ವಿ, ನಮ್ಮ ಪೋರ್ಟಲ್ ಅಲ್ಲಿ ಸಹ ಹಾಕಿದೀವಿ. ನೀವ್ ಈಗ ಹೋಗಿ ಆಪ್ಷನ್ ಎಂಟ್ರಿ ರೀಅರೇಂಜ್ ಮಾಡಿ ಅಂತ ಅಷ್ಟು ಸರಿ ಹೇಳ್ತಾ ಇದ್ದೀನಿ ನಾನು. ನೀವು ರೀಅರೇಂಜ್ ಮಾಡುವಂತ ಸಂದರ್ಭದಲ್ಲಿ ಸಹ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಅಂತಂದ್ರೆ ನಿಮಗೆ ಅಲ್ಲಿ ಸೀಟು ಡಿಸ್ಪ್ಲೇ ಆಗುತ್ತೆ 22 ಲಕ್ಷ ಅಂತ. ಆದ್ರೆ ಸಹ ನೀವು ನಮ್ಮ ಹತ್ರ ಬರ್ತಾ ಇದ್ದೀರಾ, ನೀವೇ ಕೊಟ್ಬಿಟ್ಟಿದ್ದೀರಾ ನಮಗೆ ಸೀಟು. ದಯಮಾಡಿ ನಾವು ಕೊಡೋದಲ್ಲ, ನಿಮ್ಮ ಒಂದು ಆಪ್ಷನ್ ಆಧಾರದ ಮೇಲೆ ನಾವು ಸೀಟ್ ಅಲಾಟ್ ಸಾಫ್ಟ್ವೇರ್ ಮಾಡುತ್ತೆ. ನಮಗೆ ನೀವು ಪರಿಚಯ ಇಲ್ಲ, ನಿಮಗೆ ತೆಗೆದು ನಿಮಗೆ ಇದು ಸೀಟು ಅಂತ ಕೊಡುವಂತದ್ದಕ್ಕೆ ನಿಮ್ಮ ರ್ಯಾಂಕು, ನೀವು ಎಂಟ್ರಿ ಮಾಡಿರುವಂತಹ ಆಪ್ಷನ್ಸು, ಆ ಕಾಲೇಜಲ್ಲಿ ಏನು ರಿಸರ್ವೇಶನ್ ಆಧಾರದ ಮೇಲೆ ಇರುವಂತಹ ಸೀಟು, ಈ 3 ಫ್ಯಾಕ್ಟರ್ಸ್ ಮೇಲೆ ಸಾಫ್ಟ್ವೇರ್ ಅಲಾಟ್ ಮಾಡುವಂತದ್ದು. ಅದಕ್ಕೆ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ದಯಮಾಡಿ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಹಾಕಿರುವಂತವ್ರು, ಯಾಕೆಂದ್ರೆ ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಸಹ ಹೇಳಿದ್ದೆ, ಕೆಲವರು ಅದನ್ನ ಡಿಲೀಟ್ ಮಾಡ್ಕೊಂಡ್ರು. ಡಿಲೀಟ್ ಯಾರು ಮಾಡ್ಕೊಂಡಿರ್ಲಿಲ್ಲಲ್ಲ ಅವ್ರಿಗೆ ಅಲಾಟ್, ಅವ್ರಿಗೆ ಬಂದಿದ್ದಾರೆ, ಸರ್ ನಾನು ಅದನ್ನ 22 ಅಂತ ಗೊತ್ತಿರ್ಲಿಲ್ಲ, ನಮಗೆ ಈಗ ಶಕ್ತಿ ಇಲ್ಲ. ದಯಮಾಡಿ ಶಕ್ತಿ ಇಲ್ಲ ಅಂತಂದ್ರೆ ಹಾಕೋದಕ್ಕೆ ಹೋಗ್ಬೇಡಿ. ಇದು 2ನೇ ಸುತ್ತಿದೆ, ಇದು ಕಂಪಲ್ಸರಿ ಅಡ್ಮಿಷನ್ಸ್ ಇದೆ. ಇಲ್ಲ ನೀವು ಕಟ್ಟಿರೋದು ಫೀಸು ಫೋರ್ಫಿಟ್ ಆಗ್ಬಿಡುತ್ತೆ. 22 ಲಕ್ಷ ಎಲ್ಲ 12 ಲಕ್ಷ ಎಲ್ಲ ಕಟ್ಟಿ ಹೋಲ್ಡ್ ಮಾಡಿರೋರಿದ್ದೀರಾ ನೀವು. ದಯಮಾಡಿ ನೀವು ವಿಷಯ ಬೇರೆ ಏನು ವ್ಯತ್ಯಾಸ ಏನಿಲ್ಲ. ಇದು ಒಂದು ಕಾಲೇಜಿಂದು ಯೂನಿವರ್ಸಿಟಿ ಆಗ್ಲಿಕ್ಕೆ ಹೋಗಿ ಸೀಟ್ ಅನ್ನ ಅವ್ರು 22 ಲಕ್ಷ ಮಾಡಿದ್ದಾರೆ. ಈಗ ಆಲ್ರೆಡಿ ಹಾಕಿರುವಂತವ್ರು. ಆಮೇಲೆ ಇನ್ನೊಂದು ಹೇಳ್ತೀನಿ ನಿಮಗೆ ಈಗ ಮಾಕ್ ಅಲ್ಲಿ ಅಲಾಟ್ ಆಗಿಲ್ಲ. ಈಗ ನೆಕ್ಸ್ಟ್ ರಿಸಲ್ಟ್ ಅಲ್ಲಿ ಏನು ನಾವು ರನ್ ಮಾಡ್ತೀವಿ ಅವಾಗ ಅಲಾಟ್ ಆಗ್ಬೋದು. ನಿಮ್ ಲಾಗಿನ್ ಅಲ್ಲಿ ಆ ಕಾಲೇಜ್ ಇತ್ತು ಅಂದ್ರೆ ದಯಮಾಡಿ ಚೆಕ್ ಮಾಡ್ಕೊಳ್ಳಿ. ಇದು ಒಂದು ಚೆಕ್ ಮಾಡ್ಕೊಂಡು ನಿಮಗೆ ಶಕ್ತಿ ಇಲ್ಲ 22 ಲಕ್ಷದ್ದು ಶ್ರೀನಿವಾಸ ಅಲಾಟ್ ಆದ್ರೆ ಅಂತಂದ್ರೆ ದಯಮಾಡಿ ನೀವು ಡಿಲೀಟ್ ಮಾಡಿ. ಯಾರ್ ಶಕ್ತಿ ಇದೆ ಆ ಕಾಲೇಜಲ್ಲಿ 22 ಲಕ್ಷ ಕೊಟ್ಟು ಕಳಿಸುವಂತದ್ದಕ್ಕೆ ಆಸಕ್ತಿ ಇರುವಂತವ್ರು ಆಪ್ಷನ್ ಅನ್ನು ಬಿಡ್ತಾರೆ, ಅವ್ರಿಗೆ ಅಲಾಟ್ ಆಗುತ್ತೆ. ನೀವು ಅಲಾಟ್ ಆದ್ಮೇಲೆ ಬಂದು ತುಂಬಾ ಗೊಂದಲ ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ಯಾವ್ದಾದ್ರು ಸಿಗೋ ಅಂತದ್ದು ತಪ್ಪೋಗಿರುತ್ತೆ. ಅವಾಗ ದಯಮಾಡಿ ಈಗ ವಿಚಾರ ಮಾಡಿ ನೀವು ರೀಅರೇಂಜ್ ಮಾಡುವಂತದ್ದು ಅವಕಾಶ ಇದೆ. ಕೆಲವರು ಸುಮ್ನೆ ಈಗೇನು ನೋಡಲ್ಲ, ನೀವು ರೀಅರೇಂಜ್ ಮಾಡೋದಕ್ಕೂ ಹೋಗಲ್ಲ. ಆಮೇಲೆ ಅಲಾಟ್ ಆಯ್ತು ಅಂತಂದ್ರೆ ತಾವು ಕಡ್ಡಾಯವಾಗಿ ಅಡ್ಮಿಷನ್ ಆಗ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಿಮ್ದು ಪೂರ್ತಿ ಕೋರ್ಸ್ ಫೀಸು ಫೋರ್ಫಿಟ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಎರಡನೇದೊಂದು, ಪೋಷಕರು ನನಗೆ ಲಾಸ್ಟ್ 1 ವಾರದಲ್ಲಿ 4-5 ಜನ ಪೋಷಕರು ನನ್ನ ಹತ್ರ ಬಂದೋದ್ರು. ಈ ಹಿನ್ನೆಲೆ ಒಳಗಡೆ ನಿಮಗೆ ಎಲ್ಲಾ ಪೋಷಕರಿಗೆ ತಿಳಿಸುವಂತದ್ದು ನನ್ನ ಧರ್ಮ. ನಾನು ಹೇಳ್ತಾ ಇದೀನಿ, ಯಾವುದೇ ಒಂದು ಫ್ರೀ ಅಂತಂದ್ರೆ ತಾವು 10 ಸಾರಿ ವಿಚಾರ ಮಾಡಿ. ಫ್ರೀ ಇವತ್ತು 2025ನೇ ಇಸ್ವಿನಲ್ಲಿ ಯಾರಾದ್ರೂ ಏನಾದ್ರು ಫ್ರೀ ಕೊಡ್ತಾರೆ ಅಂತಂದ್ರೆ ಅಲ್ಲಿ ಸ್ವಲ್ಪ ಇಡನ್ ಕ್ಲಾಸಸ್ ಏನಾದ್ರೂ ಇರುತ್ತೆ. ಪೋಷಕರು ದಯಮಾಡಿ ಇದನ್ನ ವಿಚಾರ ಮಾಡ್ಬೇಕು. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಇನ್ನೊಂದು ನಿಮಗೆ ಒಂದು ಫ್ರೀ ಅನ್ನುವಂಥದ್ದು ಒಂದು ಕಾಲೇಜ್ ಕಾಣುತ್ತೆ, ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜ್. ಅವರು ಫ್ರೀ ಆಫರ್ ಮಾಡ್ತಾ ಇದ್ದಾರೆ ಸೀಟ್ ಅಂತೇಳಿ. ನಮ್ಮ ಪೋರ್ಟಲ್ ಅಲ್ಲಿ ನಾವೇನು ಹೇಳಿಲ್ಲ, ಯಾವ್ದು ನಿಯಮ ಇಲ್ಲ, ಸರ್ಕಾರದಿಂದ ನಮಗೆ ಯಾವ್ದು ನಿರ್ದೇಶನ ಇಲ್ಲ. ತಾವು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಪೋರ್ಟಲ್ ಅಲ್ಲಿ ಹೋಗಿ ನೋಡಿ, NMC ಪೋರ್ಟಲ್ ಅಲ್ಲಿ ಹೋಗಿ ನೋಡಿ, ಏನು ಇಲ್ಲ. ನಮ್ಮ ನಿಯಮ ಏನಿದೆ ತಮ್ಗೆಲ್ಲ ಗೊತ್ತಿದೆ. ನೀವು ಗ್ರಾಮೀಣ ಸೇವೆ ಮಾಡ್ಬೇಕು ಅನ್ನುವಂಥದ್ದಕ್ಕೆ ನಾವು ಬಾಂಡ್ ತಗೊಂತೀವಿ, ಅದು ತಮ್ಗೆಲ್ಲರಿಗೂ ಗೊತ್ತಿದೆ, ತಾವು ಕೊಡ್ತಾ ಇದ್ದೀರಾ.
ಮಧುಸೂದನ್ ಸಾಯಿ ಕಾಲೇಜಲ್ಲಿ ಪೇರೆಂಟ್ಸು ಫ್ರೀ ಅಂತೇಳಿ ನಾನು ಸೀಟ್ ಹಾಕಿದ್ದೆ ಸರ್. ಕಾಲೇಜಿಗೆ ಹೋದ್ರೆ 5 ವರ್ಷ ನೀವು ನಮ್ಮಲ್ಲಿ ಸೇವೆ ಮಾಡ್ಬೇಕಂತೇಳಿ ಬಾಂಡ್ ಬರ್ದು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ನೀವು ಹೇಳಿರ್ಲಿಲ್ಲ, ನಮಗ್ ಗೊತ್ತಿರ್ಲಿಲ್ಲ, ಅದಕ್ಕೆ ನಾನೀಗ ಹೇಳ್ತಾ ಇದ್ದೀನಿ. ಇದು ನನ್ನ ಕೆಲಸ ಅಲ್ಲ. ಬಟ್ ಆದ್ರೆ ಪಾಪ ಪೇರೆಂಟ್ಸ್ ಮೋಸ ಅಂದ್ರೆ ಅವರು ನಾವೆಲ್ಲೂ ಎಜುಕೇಟ್ ಮಾಡಿಲ್ಲ ಅವರಿಗೆ, ಅವರು ಹಾಕಿ ಕಾಲೇಜಿಗೆ ಹೋದಾಗ ಅವರು ಕೇಳ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ನೀವು ಈ 2 ಮೆಡಿಕಲ್ ಕಾಲೇಜಿಗೆ ಸಂಬಂಧಪಟ್ಟಂತೆ ನೀವು ಹೆಚ್ಚಿನ ಒಂದು ರಿಸರ್ಚ್ ಮಾಡಿ. ಉದಾಹರಣೆಗೆ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜಲ್ಲಿ ಅವ್ರದ್ದು ನಿಯಮ ಆತರ ಮಾಡಿದ್ದಾರೆ. ಆ ನಿಯಮ ಸರಿನಾ ಸರ್, ತಪ್ಪ ಸರ್? ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಡಿಪಾರ್ಟ್ಮೆಂಟ್ ಆಫ್ ಮೆಡಿಕಲ್ ಎಜುಕೇಶನ್ ಅವರು ಅದಕ್ಕೆ ಉತ್ತರನ ತಮ್ಗೆ ಕೊಡ್ತಾರೆ. ನಾನ್ ಸಹ ಅವರಿಗೆ ಒಂದು ಪತ್ರವನ್ನ ಬರ್ದಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ ಇದ್ರದ್ದು ಕ್ಲಾರಿಫೈ ಮಾಡಿ ಅಂತೇಳಿ. ಬಟ್ ಇದು ಫ್ರೀ ಅಂತ ನೋಡ್ತಿದ್ದಂಗೆನೆ ಹಾಕ್ಬಿಟ್ಟೆ ಸರ್. ಅಲ್ಲಿ ನೋಡಿದ್ರೆ ಹಾಸ್ಟೆಲ್ ಫ್ರೀ, ಬೋಧನಾ ಶುಲ್ಕ ಫ್ರೀ ಎಲ್ಲ, ಬಟ್ ಆದ್ರೆ 5 ವರ್ಷ ದುಡಿರಿ ಅಂತ ಹೇಳ್ತಾ ಇದಾರೆ. ಇದು ಯಾವ ನ್ಯಾಯ ಸರ್? ಅದಕ್ಕೇನೆ ನಾನು ಈಗ ನಿಮಗೆ ಹೇಳ್ತಾ ಇದ್ದೀನಿ, ತಾವು ವಿಚಾರ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ. ಇದು ನನ್ನ ಒಂದು ನಿಮಗೆ ವಿನಂತಿ. ಆಮೇಲೆ 16, 17 ಮತ್ತೆ 18ನೇ ತಾರೀಕು ನೀವು ರೀಅರೇಂಜ್ ಮಾಡಿದ ನಂತರ ನಾನು ಆ ಟೈಮಲ್ಲೇನೆ ನಿಮಗೆ MCC ರಿಸಲ್ಟ್ ಸಹ ಬರಬಹುದು. ಬಂದು MCC ನಲ್ಲಿ ಸಿಕ್ಕಿರುವಂತಹ ಸೀಟು ಚೆನ್ನಾಗಿದೆ ಅಂತಂದ್ರೆ ನಮ್ಮಲ್ಲಿ ಡಿಲೀಟ್ ಮಾಡ್ಕೊಂಡ್ ಬಿಡಿಬೇಕಿದ್ರೆ ನೀವು ಅವಾಗ್ಲೇನೆ ಡಿಲೀಟ್ ಮಾಡ್ಕೊಂಡ್ ಬಿಡಿ, ನೋ ಪ್ರಾಬ್ಲಮ್. ಕೆಲವು ಪೇರೆಂಟ್ಸ್ ಇರ್ತೀರಾ ಸರ್, MCC ನಲ್ಲಿ ಒಂದು ಸಿಕ್ಕಿದೆ, ನೀವು ರಿಸಲ್ಟ್ ಪಬ್ಲಿಷ್ ಮಾಡಿ ಸರ್, ನಾವು ಕಂಪೇರ್ ಮಾಡಿ ನೋಡಿ ಡಿಸಿಷನ್ ತಗೊಂತೀವಿ ಅನ್ನುವಂಥವ್ರು ಇದೀರಾ. ತಪ್ಪೇನಿಲ್ಲ, ಯಾಕೆಂದ್ರೆ ನೆಕ್ಸ್ಟ್ 5-5.5 ವರ್ಷ ಆ ಮಗು ಆ ಕಾಲೇಜಲ್ಲಿ ಓದ್ಬೇಕು. ಓಕೆ, ಅದಕ್ಕೆ ನಾವೀಗ ಅನುಕೂಲ ಮಾಡಿ ಕೊಡ್ತೀವಿ. ನಾವು 17 ಮತ್ತು 18 ಆದ್ಮೇಲೆ, ಬಟ್ ಕ್ಲಾರಿಟಿ ಇರುವಂತವ್ರು 17, 18 ನಮ್ದು ರೀಅರೇಂಜ್ ಸಂದರ್ಭದಲ್ಲೇನೆ ತಮಗೆ MCC ರಿಸಲ್ಟ್ ಬಂದು MCC ನಲ್ಲಿ ನಿಮಗೆ ನಮ್ಗಿಂತನೂ ಒಳ್ಳೆ ಕಾಲೇಜ್, ನಿಮಗೆ ತೃಪ್ತಿ ಇರುವಂತ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ತಾವು ನಮ್ಮಲ್ಲಿ ಡಿಲೀಟ್ ಮಾಡ್ಕೊಳ್ಳಿ. ಹೋಲ್ಡ್ ಮಾಡಿರೋರು ನಿಮ್ ಲಾಗಿನ್ ಅಲ್ಲಿ ಡಿಲೀಟ್ ಮಾಡೋದಕ್ಕಾಗಲ್ಲ. ಫಸ್ಟ್ ರೌಂಡ್ ಅಲ್ಲಿ ಹೋಲ್ಡ್ ಮಾಡಿದಿರಲ್ವಾ ನೀವು, ಚಾಯ್ಸ್ 2 ಹಾಕಿ ಹೋಲ್ಡ್ ಮಾಡಿರೋರು ಲಾಗಿನ್ ಅಲ್ಲಿ ಡಿಲೀಟ್ ಮಾಡಕ. ಚಾಯ್ಸ್ 2 ಬಿಟ್ಟು ಮೇಲಿಂದ ಎಲ್ಲ ಡಿಲೀಟ್ ಮಾಡಬಹುದು, ಆದ್ರೆ ಚಾಯ್ಸ್ 2 ಅಲರ್ಟ್ ಆಗ್ಬಿಡುತ್ತೆ ನಿಮಗೆ. ಆದ್ರೆ ನಿಮಗೆ MCC ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ ಚೆನ್ನಾಗಿರೋ ಕಾಲೇಜ್ ಸಿಕ್ಕಿದೆ, ನಾನು ಅದಕ್ಕೆ ಹೋಗ್ಬಿಡ್ತೀನಿ, ಡಿಲೀಟ್ ಮಾಡ್ಕೊಳ್ಳಿ. ಬಟ್ ಉಳಿದವರು ಹೋಲ್ಡ್ ಮಾಡಿರೋರು ಮಾತ್ರ ತಾವು ನಮ್ಮ KEಗೆ ಬಂದು ರದ್ದು ಮಾಡಿಸ್ಕೊಳ್ಬೇಕಾಗುತ್ತೆ. ಬಟ್ ನಿಮಗೆ ಫ್ರೀಯಾಗಿ ರದ್ದು ಮಾಡಿ ಕೊಡ್ತೀವಿ. ತಾವು ಅಂಥವ್ರು ಯಾರಾದ್ರೂ ಇತ್ತು ಅಂತಂದ್ರೆ ಬಂದು ರದ್ದು ಮಾಡಿಸ್ಕೊಳ್ಬಹುದು. ಇನ್ನ 2ನೇ ವರ್ಗದ ಪೇರೆಂಟ್ಸ್ ಹೇಳಿದೆ ಅಲ್ಲ ನಾನು, ಸರ್ ನೀವು ರಿಸಲ್ಟ್ ಪಬ್ಲಿಷ್ ಮಾಡಿ, MCC ಅವ್ರದ್ದು ರಿಸಲ್ಟ್ ಬರ್ಲಿ, ನಾವ್ 2 ಕಂಪೇರ್ ಮಾಡಿ ನೋಡಿ ನಾವು ಡಿಸಿಷನ್ ತಗೊಂಡು. ಓಕೆ, ನೋ ಪ್ರಾಬ್ಲಮ್. ನಾವು 17 ಮತ್ತೆ 18 ಆದ್ಮೇಲೆ ನಾವು ನಮ್ಮ ಪ್ರಾವಿಷನಲ್, ಅಂತಿಮ ಪ್ರಾವಿಷನಲ್, 2 ಪ್ರಾವಿಷನ್ ಆಗೋಗ್ಬಿಟ್ಟಿದೆ, ನಿಮಗೂ ಕನ್ಫ್ಯೂಷನ್ ಆಗಿರುತ್ತೆ. ಎನಿವೆ ಇದು ಅಂತಿಮವಾಗಿ ನಾವು ಪ್ರಾವಿಷನಲ್ ರಿಸಲ್ಟ್ ಅನ್ನ ಪಬ್ಲಿಷ್ ಮಾಡ್ತೀವಿ. ಅಷ್ಟೊತ್ತಿಗಾಗ್ಲೇ MCC ಬಂದಿರುತ್ತೆ, ನಮ್ದನ್ನು ನೋಡ್ಕೊಳ್ಳಿ. ಅವಾಗ ನಿಮಗೆ ಕ್ವಿಟ್ ಆಪ್ಷನ್ ಕೊಡ್ತೀನಿ. ಇದು ಮೊದ್ಲೇನೆ ನಾನು ಹೇಳಿದ್ದೆ ನಿಮಗೆ ಕ್ವಿಟ್ ಕೊಡ್ತೀನಿ ಅಂತ. MCC ಯಾಕೆಂದ್ರೆ ಅಟ್ಲಿ ಹಿಂದೆಲ್ಲ ಇಲ್ಲಿ ಬಂದು ರದ್ದು ಮಾಡ್ಕೊಳ್ಬೇಕಾಗಿತ್ತು. ಬಟ್ ನಿಮಗೆ ಎಲ್ಲೆಲ್ಲೋ ಬೇರೆ ಬೇರೆ ರಾಜ್ಯದಲ್ಲಿ ಸಹ ಇರುವಂತವ್ರು ಇರ್ತೀರಾ, ನಿಮಗೆ MCC ನಲ್ಲಿ ಸಿಕ್ಕಿತ್ತು ಅಂತಂದ್ರೆ ನಿಮಗೆ ಕ್ವಿಟ್ ಆಪ್ಷನ್ ಕೊಡ್ತೀನಿ. ನೀವು ನಮ್ಮಿಂದ ಕ್ವಿಟ್ ಆಗಿ ತಾವು ಹೋಗ್ಬೋದು. ಕ್ವಿಟ್ ಆಪ್ಷನ್ ಕೊಡುವಂತದ್ದು ತಮ್ಗೆಲ್ಲ ಗೊತ್ತಿರ್ಲಿ, MCC ನಲ್ಲಿ ಯಾರಿಗೆ ಸೀಟು ಸಿಕ್ಕಿರುತ್ತೆ ಅವರಿಗೆ ಮಾತ್ರ, ಉಳಿದವರಿಗೆ ಅಲ್ಲ. ಹಾಗಾಗಿ ನಾನು ಈಗ ಹೇಳ್ತಾ ಇರುವಂತದ್ದು, ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಇರುವಂತವ್ರು ಆಪ್ಷನ್ ಎಂಟ್ರಿ ಮಾಡುವಂತದ್ದು ಬಹಳ ಜಾಗರೂಕರಾಗಿ ಆಪ್ಷನ್ ಎಂಟ್ರಿ ಮಾಡಿ. ಇನ್ನೊಂದೀಗ ಕ್ವಿಟ್ ಆಪ್ಷನ್ ಆದ್ಮೇಲೆ ನಾನೇನ್ ಮಾಡ್ತೀನಿ, ಕ್ವಿಟ್ ಆಪ್ಷನ್ ಆದ್ಮೇಲೆ ಉದಾಹರಣೆಗೆ ಒಂದು 200 ಜನ ಯಾರಾದ್ರೂ ನಮ್ಮಿಂದ ಕ್ವಿಟ್ ಮಾಡಿ ಹೋದ್ರು, 100 ಜನ ಹೋದ್ರು, 50 ಜನ ಹೋದ್ರು, ಆ ಸೀಟ್ಗಳನ್ನ ಹಾಕೊಂಡು ಮತ್ತೆ ನಾನು ರೀರನ್ ಮಾಡಿ 2ನೇ ಸುತ್ತಿನ ವೈದ್ಯಕೀಯ ಅಂತಿಮ ಫಲಿತಾಂಶವನ್ನ ನಾನು ಪ್ರಕಟ ಮಾಡ್ತೀನಿ. ಅವಾಗ ಒಂದು ವರ್ಗ ಬರುತ್ತೆ. ಈಗಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಯಾರು ಅಂತಂದ್ರೆ, ನಿಮಗೆ ಈಗ ನಾನು ಮಾಡುವಂತಹ ಮಾಕಲ್ಲಿ ಸೀಟ್ ಅಲಾಟ್ ಆಗಿರಲ್ಲ, ನೀವು ನಮ್ಮ ಸಿಸ್ಟಮ್ ಒಳಗಡೆ ಇದ್ದೀರಾ. ಕ್ವಿಟ್ ಮಾಡಿ ಹೋಗಾದ್ಮೇಲೆ ನಾನು ರನ್ ಮಾಡ್ತೀನಲ್ಲ, ಅವಾಗ ನಿಮಗೆ ಅಲಾಟ್ ಆಗ್ಬಿಡುತ್ತೆ. ಅಲಾಟ್ ಆಗುವಂಥದ್ದು ನಿಮ್ಮ ಆಪ್ಷನ್ ಇರುವಂತ, ಅವಾಗ ನೀವು ಬರ್ಬಾರ, ಸಾರ್ ನನಗೆ ಆ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಿರ್ಲಿಲ್ಲ, ಫೀಸ್ ಜಾಸ್ತಿ ಆಗಿದೆ, ನೀವು ಮಾಕಲ್ಲಿ ಇರ್ಲಿಲ್ಲಲ್ಲ ಸರ್, ಹಾಗಾಗಿ ನನಗೆ ಸಿಗಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನಿದ್ದೆ. ನೋ, ಯಾವಾಗ್ಲೂ ನೀವು ಸಿಗಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ನನಗೆ ಸಿಗುತ್ತೆ, ಸಿಕ್ಕಿದ್ರೆ ನಾನು ಈ ಕಾಲೇಜಿಗೆ ಹೋಗ್ತೀನಿ ಅಂದ್ರೆ ಮಾತ್ರ ನೀವು ಆಪ್ಷನ್ ಎಂಟ್ರಿ ಮಾಡಿ. ದಯಮಾಡಿ ಇದು ಮೊನ್ನೆ ಇಂಜಿನಿಯರಿಂಗ್ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ವಿಶೇಷವಾಗಿ ಕೆಲವು ಯೂಟ್ಯೂಬ್ ಚಾನಲ್ ಅವರಿಗೆ ಸಹ ಧನ್ಯವಾದಗಳು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ. ಯಾಕೆಂತಂದ್ರೆ ಕೆಲವು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬಂದ್ಬಿಟ್ಟು ಅವರಿಗೆ ಲೀಡಿಂಗ್ ಕ್ವಶನ್ಸ್ ಕೇಳಿ ಅವರು ಏನ್ ಹೇಳ್ತಾರೆ ಅದನ್ನ ಪಬ್ಲಿಷ್ ಮಾಡಿದ್ರು. ಬಟ್ ಆದ್ರೆ ನಮ್ಮ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನ
ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಾವು ಪೇರೆಂಟ್ಸಿಗೆ ಎಜುಕೇಟ್ ಮಾಡ್ತಿರುವಂತಹ ಯೂಟ್ಯೂಬ್ ಚಾನಲ್ ಅವರು ತಾವು ಬಹಳ ಸವಿವರವಾಗಿ ಬ್ರೀಫ್ ಮಾಡಿದ್ದೀರಾ. ನಾನು ಕೆಲವು ಇವ್ರದ್ದು ನೋಡಿದೆ, ನನಗೆ ಯಾರಾದ್ರೂ ಕಳಿಸಿದ್ರು. ಯಾಕೆಂತಂದ್ರೆ ನಮ್ದು ಪಾತ್ರ ಏನೂ ಇರಲ್ಲ. ಅವರು ಹೇಳ್ತಾರೆ ನಮಗೆ ಆಪ್ಷನ್ ನಾವು ಹಾಕೇ ಇರ್ಲಿಲ್ಲ, ನಮಗೆ ಸಿಕ್ಬಿಟ್ಟಿದೆ. ನಾನು ಅದೇ ಟಿವಿ ಅವರಿಗೆ ನಾನು ಚಾಲೆಂಜ್ ಸಹ ಮಾಡಿದೆ. ಯಾರಾದ್ರೂ ಬಂದು ನನಗೆ ಪ್ರೂವ್ ಮಾಡಿದ್ರೆ ನಾವು ಆಪ್ಷನ್ ಹಾಕಿಲ್ಲದನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತಂದ್ರೆ 5 times ಪೆನಲ್ಟಿ ಅವ್ರು ಕೊಡೋದ್ ಬೇಡ, ನಾನೇ 5 times ಅವ್ರಿಗೆ ಕೊಟ್ಟು ಕಳಿಸ್ತೀನಿ, ನನ್ನ ಸಿಸ್ಟಮ್ ಮೇಲೆ ನಂಬಿಕೆ ಇದೆ ಅಂತ. ಈಗ್ಲೂ ಸಹ ಅಷ್ಟೇನೆ. ಒಂದ್ ತಾಯಿ ಹೇಳ್ತಿದ್ರು, ನಾನು ಹೆಂಗ್ ಕಟ್ಟನ ನಾನೀಗ ಶ್ರೀನಿವಾಸಕ್ಕೆ 22 ಲಕ್ಷ ಮೆಡಿಕಲ್ದು ಫೀಸು. ತಾಯಿ, ನಾವು ರಿಕ್ವೆಸ್ಟ್ ಏನ್ ಮಾಡಿರ್ಲಿಲ್ಲ ನಿಮಗೆ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಹಾಕಿ ಅಂತೇಳಿ. ನಾನು 2ನೇ ಸುತ್ತಲ್ಲಿ ಸಹ ರಿಅರೇಂಜ್ ಮಾಡುವಾಗ, ಆಮೇಲೆ ಹಿಂದೆಲ್ಲ ನಿಮಗೊಂದು ತೊಂದರೆ ಆಗ್ತಾ ಇತ್ತು KA ಇಂದ. ಅಲ್ಲಿ ನಾವು ಸಂಖ್ಯೆಗಳು ಮಾತ್ರ ಬರ್ತಿತ್ತು, ನಿಮಗೆ ತಕ್ಷಣ ಅದು ಫ್ಲಾಶ್ ಆಗ್ತಿರ್ಲಿಲ್ಲ. ಇವತ್ತು ನೀವು MCC ನಲ್ಲಿ ನಿಮಗೆ ಮೆಡಿಕಲ್ ಎಂಟ್ರಿ ಮಾಡುವಾಗ ನಿಮಗೆ ಫೀಸ್ ಬರುತ್ತಾ? ಬರಲ್ಲ. ಅಲ್ಲಿ ಸಹ ಡೀಮ್ಡ್ ಕಾಲೇಜಲ್ಲಿ ಬೇರೆ ಬೇರೆ ಫೀಸ್ ಇದೆ. ನಮ್ದ್ರಲ್ಲಿ ಎಷ್ಟು ಸಿಸ್ಟಮ್ ಚೆನ್ನಾಗಿದೆ. ನಿಮ್ದು ಮೆಡಿಕಲ್ ಕಾಲೇಜು ಹಾಕುವಾಗ ನಿಮಗೆ ಅಲ್ಲಿ ಫೀಸ್ ಬರುತ್ತೆ, ವರ್ಡಿಂಗ್ಸ್ ಅಲ್ಲೂ ಬರುತ್ತೆ, ಲೆಟರ್ಸ್ ಅಲ್ಲೂ ಬರುತ್ತೆ. ಇನ್ನೆಷ್ಟು ನಾವು ನಿಮಗೆ ಎಜುಕೇಟ್ ಮಾಡ್ಬೇಕು ನಿಮಗೆ? ಇಷ್ಟೆಲ್ಲ ನಾವು ಕ್ಲಿಯರ್ ಆಗಿ ಹೇಳ್ತಾ ಇದೀವಿ. ಅದಕ್ಕೇನೆ ಸೀಟು ಸಿಕ್ಕಿದ್ರೆ ನಾನು ಕಾಲೇಜಿಗೆ ಹೋಗ್ತೀನಿ ಅಂತನ್ನುವಂಥದ್ದನ್ನೇ ಹಾಕಿ. ಯಾಕೆಂತಂದ್ರೆ ಕ್ವಿಟ್ ಮಾಡಿದ ಮೇಲೆ ಕೆಲವರಿಗೆ ಒಂದು 50-100 ಜನಕ್ಕೆ ಸೀಟ್ ಅಲಾಟ್ ಆಗ್ಬಿಡುತ್ತೆ. ಅವಾಗ ನೀವು ಬರಬಾರ್ದು, ನಮಗೆ ಸಿಗಲ್ಲ ಅಂತ ನಾವು ಹಾಕಿರ್ಲಿಲ್ಲ. ನಿಮಗೆ ಮ್ಯಾನೇಜ್ಮೆಂಟ್ ಸೀಟು ಶಕ್ತಿ ಇಲ್ಲ, ಹಾಕಕ್ ಹೋಗ್ಬೇಡಿ. ಈಗ ನನಗೆ ತುಂಬಾ ಬರ್ತಾರೆ, ಸರ್ ನಾನು ಲಾಸ್ಟ್ ಆಪ್ಷನ್ ಹಾಕಿದ್ದೆ ಸರ್, ಇದು ಸಿಕ್ಬಿಟ್ಟಿದೆ. ಅರೆ, ಲಾಸ್ಟ್ ಆಪ್ಷನ್ ನೀವೇ ತಾನೇ ಹಾಕಿದ್ರಿ, ನಾನೇನ್ ಹಾಕಿರ್ಲಿಲ್ಲ. ನಮ್ ಕಂಪ್ಯೂಟರ್ ಏನ್ ಕೊಡ್ಲಿಲ್ಲ, ಯಾವ್ದು ಸಿಕ್ಕಿಲ್ಲ, ಇವನಿಗೆ ಒಂದು ಕೊಟ್ಟು ಕಳಿಸ್ಬಿಡೋಣ ಅಡ್ಮಿಷನ್ ಆಗ್ಲಿ ಅಂತ ಕೊಟ್ಟಿದ್ದಲ್ಲ. ಲಾಸ್ಟ್ ಆಪ್ಷನ್ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಯಾಕೆ ಹಾಕಕ್ ಹೋದ್ರಿ? ಇವತ್ತೊಬ್ರು ಫೋನ್ ಮಾಡಿದ್ರು, ಫಸ್ಟ್ ಎಲ್ಲ ಮೆಡಿಕಲ್ ಹಾಕಿದ್ವಿ, ಇರ್ಲಿ ಅಂತ ಒಂದು ಆಯುರ್ವೇದ ಹಾಕಿದ್ವಿ ಕೆಳಗಡೆ, ಅದೇ ಸಿಕ್ಬಿಟ್ಟಿದೆ ನಮಗೆ. ಹೌದು, ಇರ್ಲಿ ಅಂತ ಹಾಕಿದ್ರು ಅಂದ್ರೆ ಏನ್ ಅರ್ಥ? ಮೆಡಿಕಲ್ ಯಾವ್ದೂ ಸಿಕ್ಕಿಲ್ಲ, ಈಗ ಬರ್ತಾ ಕೆಳಗಡೆ ತೀರಾ ಅದ್ ಯಾವ್ದೂ ಸಿಕ್ಕಿಲ್ಲ ಅಂದ್ರೆ ಇದು ಸಿಕ್ಕಿದ್ರೆ ನಾನು ಹೋಗ್ತೀನಿ ಅಂತ ತಾನೇ ಅರ್ಥ. ಅದು ಸಿಕ್ಕಿದೆ ನಿಮ್ಮ ರ್ಯಾಂಕಿಗೆ. ನಿಮ್ಮ ರ್ಯಾಂಕು ಲಭ್ಯವಿರುವಂತಹ ಸೀಟ್ಸ್ ಆಪ್ಷನ್ ಮೇಲೆ ಅಲಾಟ್ ಆಗುವಂತದ್ದು, ಚೂಸ್ ಮಾಡುವಂತದ್ದು ಇಲ್ಲ. ನಾವು ದಯಮಾಡಿ ಪೇರೆಂಟ್ಸ್ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತಹ ಶಕ್ತಿ, ಇಚ್ಛೆ ಇದ್ರೆ ಮಾತ್ರ ನಿಮ್ ಲಾಗಿನ್ ನಲ್ಲಿ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಡಿಲೀಟ್ ಮಾಡಿ ಬಿಸಾಡಿ. ಇದು 2ನೇ ಕ್ರೂಷಿಯಲ್ ಸುತ್ತಿದೆ. ನೀವು ಅಡ್ಮಿಷನ್ ಆಗ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಪರಿಣಾಮ ತುಂಬಾ ಗಂಭೀರವಾಗಿರುತ್ತೆ ಅದ್ರದ್ದು ಅಂತೇಳಿ ಹೇಳ್ತಾ, ತಾವೆಲ್ಲರೂ 17 ಮತ್ತು 18 ಲಾಗಿನ್ ಆಗಿ ತಾವು ಏನಾದ್ರು ರಿಅರೇಂಜ್ ಮಾಡದಿದ್ರೆ ಮಾಡಿ, ತಮ್ಗೆಲ್ಲರಿಗೂ ಒಳ್ಳೆ ಸೀಟ್ ಸಿಕ್ಲಿ. ಈಗ ನಮಗೇನು ಗಡಿಬಿಡಿ ಇಲ್ಲ. ಹಂಗಂತೇಳಿ ನೀವು ಲಾಸ್ಟ್ ನಮ್ ಕ್ಲೋಸ್ ಆದ್ಮೇಲೆ ಕಾಲ್ ಸೆಂಟ್ರಿಗೆ ಫೋನ್ ಮಾಡಿ ಅರ್ಧ ಗಂಟೆ ಓಪನ್ ಮಾಡಿ 1 ಗಂಟೆ ಓಪನ್ ಮಾಡಿ ಅಂತ ಕೇಳಕ್ ಹೋಗ್ಬೇಡಿ. ನಮ್ದು ಈಗ ಏನು ಸರ್ವರ್ದು ಪ್ರಾಬ್ಲಮ್ ಇಲ್ಲ, ಯಾಕೆಂದ್ರೆ ಲೋಡ್ ತುಂಬಾ ಕಡಿಮೆ ಇರೋದ್ರಿಂದ 2 ದಿನ ಫುಲ್ ಸಮಯ ಕೊಡ್ತಾ ಇದೀವಿ. ತಾವು ತುಂಬಾ ಕಡಿಮೆ ವಿದ್ಯಾರ್ಥಿಗಳಿದ್ದೀರಾ, ಲಾಗಿನ್ ಆಗಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ರಿಅರೇಂಜ್ ಮಾಡಿ ಒಂದು ಪ್ರಿಂಟ್ ಔಟ್ ತೆಗ್ದಿಟ್ಕೊಳ್ಳಿ. ಆಮೇಲೆ ಕೆಲವ್ರು ಹೆಂಗೆ ಅಂತಂದ್ರೆ ಹೋದ ರೌಂಡ್ ಅಲ್ಲಿ ರಿಅರೇಂಜ್ ಮಾಡೋದಕ್ಕಿಂತ ಮೊದಲು ಪ್ರಿಂಟ್ ತೆಗ್ದಿರೋದನ್ನ ತಗೊಂಡೋಗಿ ಅಲ್ಲಿ ಇಲ್ಲಿ ತೋರ್ಸೋದು. ನೋಡಿ, ನಾನು ರಿಅರೇಂಜ್ ಮಾಡಿದ್ದನ್ನು ತೋರ್ಸಂಗಿಲ್ಲ, ತೋರಿಸಿ ನೋಡಿ ನಾನು ಮಾಡಿಲ್ಲದನ್ನ ಇಂಜಿನಿಯರಿಂಗ್ ಅಲ್ಲಿ ವಿಶೇಷವಾಗಿ ನೋಡಿ ನಾನು ಆಕೆ ಇಲ್ಲದ ಕಾಲೇಜ್ ಬಂದಿದೆ ಅಂತ. ಅವ್ರ ಪಾಪ ಸತ್ಯ ಅಂತ ಅನ್ಕೊಂಡು ನಮಗೆಲ್ಲ ಫೋನ್ ಮಾಡಿ ಅವ್ರು ಕಳಿಸ್ಕೊಡ್ತಾರೆ. ತೆಗೆದು ಆಮೇಲೆ ನಾವು ನೋಡಿದ್ರೆ ಅವನು ಆಮೇಲೆ ಏನು ಲಾಗಿನ್ ಆಗಿ ರಿಅರೇಂಜ್ ಮಾಡಿರೋದನ್ನ ಪ್ರಿಂಟೇ ತಗೊಂಡಿರಲ್ಲ, ಅವ್ರಿಗೆ ತೋರ್ಸೇ ಇರಲ್ಲ. ಹಾಗಾಗಿ ನಮಗೆ ಪಾರದರ್ಶಕವಾಗಿ ನಡೆಸಬೇಕು ಅನ್ನುವಂತ ಒಂದೇ ಉದ್ದೇಶ. ಯಾರು ಡಿಸರ್ವ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅನ್ಯಾಯ ಆಗ್ಬಾರ್ದು ಅನ್ನುವಂಥದ್ದಷ್ಟೇ ಪ್ರಾಧಿಕಾರದ ಉದ್ದೇಶ. ನಮಗೆ ಯಾವ ಬೇರೆ ಇಂಟ್ರೆಸ್ಟ್ ಇಲ್ಲ. ನಮಗೆ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಒಂದೇ. ಅವ್ರಿಗೆ ಯಾರು ನಮಗೆ ಒಬ್ರು ಜಾಸ್ತಿ ಒಬ್ರು ಕಡಿಮೆ ಏನು ಇಲ್ಲ. ಹಾಗಾಗಿ ನಮಗೆ ಯಾರಿಗೋ ಒಬ್ರಿಗೆ ಅನುಕೂಲ ಮಾಡುವಂತದ್ದು ಆ ತರದ್ದೇನು ಇರಲ್ಲ. ಹಾಗಾಗಿ ದಯಮಾಡಿ ನಮ್ಮ ಸಿಸ್ಟಮ್ ಅನ್ನ ನಂಬಿ